ಸರ್ ನೋಡಿ ಸರ್, ಎಲ್ಲ ಎಂ ಪಿಗಳಿಗೂ ಆಹ್ವಾನ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ವಿಶೇಷವಾಗಿ ದೇವೇಗೌಡರು ಸಾಹೇಬರಿಗೆ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ. ಸೊ ಹಾಗಾಗಿ ರಾಮ್ ಮಂದಿರ ಟೆಂಪಲ್ ಅಂತ ಬಂದಾಗ ಇಟ್ ಈಸ್ ಅ ಸೆಂಟಿಮೆಂಟಲ್ ಆಫ್ ಕ್ರೋರ್ಸ್ ಆಫ್ ಪೀಪಲ್ ಆಫ್ ಇಂಡಿಯನ್ಸ್. ಭಾರತ ದೇಶದ ಎಷ್ಟೋ ಜನದ ಒಂದು ಸೆಂಟಿಮೆಂಟಲ್ ಇಶ್ಯೂ ಅದು, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಅದರಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದಾದರೆ ಅದು ನನ್ನ ಪ್ರಕಾರ ಅದರಷ್ಟು ಮೂರ್ಖತನ ಇನ್ನೊಂದು ತೋರಿಸಲ್ಲ. ಸೊ ಹಾಗಾಗಿ ಇವತ್ತು ರಾಮ ಮಂದಿರ ಆಗ್ತಾಯಿದೆ. ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರಕ್ಕೆ ಆಹ್ವಾನ ಮಾಡಿದ್ದಾರೆ, ಪ್ರಧಾನಮಂತ್ರಿಯವರು ಆಹ್ವಾನ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಅವತ್ತೊಂದು ದಿವಸ ಹೋಗ್ತೀನಿ. ಅಲ್ಲ, ಕಾಂಗ್ರೆಸ್ ಅವ್ರ ನಿರ್ಣಯ ತಗೊಳ್ಳೋದು ಅವ್ರವ್ರ ಪಕ್ಷದ ನಿರ್ಣಯಗಳು. ಇವತ್ತು ಅವ್ರ ನಿರ್ಣಯಗಳು ತಗೊಳ್ಳೋ ಅಂಥದ್ದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ 2024 ನೋಡಬೇಕಷ್ಟೆ. ಸರ್ ನೋಡಿ ಸರ್, ಎಲ್ಲ ಎಂ ಪಿಗಳಿಗೂ ಆಹ್ವಾನ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ವಿಶೇಷವಾಗಿ ದೇವೇಗೌಡರು ಸಾಹೇಬರಿಗೆ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ. ಸೊ ಹಾಗಾಗಿ ರಾಮ್ ಮಂದಿರ ಟೆಂಪಲ್ ಅಂತ ಬಂದಾಗ ಇಟ್ ಈಸ್ ಅ ಸೆಂಟಿಮೆಂಟಲ್ ಆಫ್ ಕ್ರೋರ್ಸ್ ಆಫ್ ಪೀಪಲ್ ಆಫ್ ಇಂಡಿಯನ್ಸ್. ಭಾರತ ದೇಶದ ಎಷ್ಟೋ ಜನದ ಒಂದು ಸೆಂಟಿಮೆಂಟಲ್ ಇಶ್ಯೂ ಅದು, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಅದರಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದಾದರೆ ಅದು ನನ್ನ ಪ್ರಕಾರ ಅದರಷ್ಟು ಮೂರ್ಖತನ ಇನ್ನೊಂದು ತೋರಿಸಲ್ಲ. ಸೊ ಹಾಗಾಗಿ ಇವತ್ತು ರಾಮ ಮಂದಿರ ಆಗ್ತಾಯಿದೆ. ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರಕ್ಕೆ ಆಹ್ವಾನ ಮಾಡಿದ್ದಾರೆ, ಪ್ರಧಾನಮಂತ್ರಿಯವರು ಆಹ್ವಾನ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಅವತ್ತೊಂದು ದಿವಸ ಹೋಗ್ತೀನಿ. ಅಲ್ಲ, ಕಾಂಗ್ರೆಸ್ ಅವ್ರ ನಿರ್ಣಯ ತಗೊಳ್ಳೋದು ಅವ್ರವ್ರ ಪಕ್ಷದ ನಿರ್ಣಯಗಳು. ಇವತ್ತು ಅವ್ರ ನಿರ್ಣಯಗಳು ತಗೊಳ್ಳೋ ಅಂಥದ್ದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ 2024 ನೋಡಬೇಕಷ್ಟೆ. ಸರ್ ನೋಡಿ ಸರ್, ಎಲ್ಲ ಎಂ ಪಿಗಳಿಗೂ ಆಹ್ವಾನ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ವಿಶೇಷವಾಗಿ ದೇವೇಗೌಡರು ಸಾಹೇಬರಿಗೆ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ. ಸೊ ಹಾಗಾಗಿ ರಾಮ್ ಮಂದಿರ ಟೆಂಪಲ್ ಅಂತ ಬಂದಾಗ ಇಟ್ ಈಸ್ ಅ ಸೆಂಟಿಮೆಂಟಲ್ ಆಫ್ ಕ್ರೋರ್ಸ್ ಆಫ್ ಪೀಪಲ್ ಆಫ್ ಇಂಡಿಯನ್ಸ್. ಭಾರತ ದೇಶದ ಎಷ್ಟೋ ಜನದ ಒಂದು ಸೆಂಟಿಮೆಂಟಲ್ ಇಶ್ಯೂ ಅದು, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಅದರಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದಾದರೆ ಅದು ನನ್ನ ಪ್ರಕಾರ ಅದರಷ್ಟು ಮೂರ್ಖತನ ಇನ್ನೊಂದು ತೋರಿಸಲ್ಲ. ಸೊ ಹಾಗಾಗಿ ಇವತ್ತು ರಾಮ ಮಂದಿರ ಆಗ್ತಾಯಿದೆ. ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರಕ್ಕೆ ಆಹ್ವಾನ ಮಾಡಿದ್ದಾರೆ, ಪ್ರಧಾನಮಂತ್ರಿಯವರು ಆಹ್ವಾನ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಅವತ್ತೊಂದು ದಿವಸ ಹೋಗ್ತೀನಿ. ಅಲ್ಲ, ಕಾಂಗ್ರೆಸ್ ಅವ್ರ ನಿರ್ಣಯ ತಗೊಳ್ಳೋದು ಅವ್ರವ್ರ ಪಕ್ಷದ ನಿರ್ಣಯಗಳು. ಇವತ್ತು ಅವ್ರ ನಿರ್ಣಯಗಳು ತಗೊಳ್ಳೋ ಅಂಥದ್ದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ 2024 ನೋಡಬೇಕು.